ಬದುಕಿನಲ್ಲಿ ಹೋರಾಡೋದು ಬೇರೆ, ನಾವೆಲ್ಲರೂ ಮಾಡ್ತೀವಿ ಅದನ್ನು. ಎಲ್ಲರ ಬದುಕಿನಲ್ಲೂ ಒಂದಿಷ್ಟು ಹೋರಾಟಗಳಿರ್ತವೆ. ಆದರೆ ಹೋರಾಟವನ್ನೇ ಬದುಕು ಮಾಡಿಕೊಳ್ಳೋದಿದೆಯಲ್ಲ, ಅದು ಸಮಾಜಕ್ಕೋಸ್ಕರ, ಸಾಮಾಜಿಕ ಸುಧಾರಣೆಗೋಸ್ಕರ, ರಾಜಕೀಯದಲ್ಲಿ ಏನೋ ಒಂದಿಷ್ಟು ಸ್ವಚ್ಛತೆಯನ್ನು ತರಬೇಕು ಅನ್ನೋದಕ್ಕೋಸ್ಕರ ಹೋರಾಟವನ್ನು ಬದುಕನ್ನಾಗಿಸ್ಕೊಂಡು ಅದರಲ್ಲೇ ಮುಳುಗಿ ಅದರಲ್ಲೇ ತಮ್ಮ ದಾರಿಯನ್ನು ಕಂಡುಕೊಳ್ಳೋದು, ಅದರಲ್ಲೇ ತಮ್ಮ ಐಡೆಂಟಿಟಿಯನ್ನು ಕಂಡುಕೊಳ್ಳೋದು ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ರವಿಕೃಷ್ಣ ರೆಡ್ಡಿಯವರು ನನಗೆ ಪರಿಚಯ ಆಗಿದ್ದು ಅವರು ಅಮೇರಿಕಾದಲ್ಲಿದ್ದಾಗ ಫೋನ್ ಮುಖಾಂತರ ಅವರು ವಿಕ್ರಾಂತ ಕರ್ನಾಟಕ ಅನ್ನೋ ಒಂದು ಪತ್ರಿಕೆಯನ್ನು ನೋಡ್ಕೊಳ್ಳೋದಕ್ಕೆ ಯಾರು ಬೇಕು ಅಂತ ಹುಡುಕ್ತಿದ್ರು. ಯಾರದ್ದೋ ರೆಫರೆನ್ಸ್ ಮೂಲಕ ನನ್ನನ್ನು ಮಾತಾಡಿಸಿದರು. ಆಗ ನಾನು ಪತ್ರಿಕೆ ಮಾಡೋ ಇದರಲ್ಲಿ ಏನೋ ಮನಸ್ಥಿತಿಯಲ್ಲಿ ಇಲ್ಲದೇ ಇದ್ದಿದ್ದ ಕಾರಣಕ್ಕಾಗಿ ಅದನ್ನು ಮಾಡಲಿಲ್ಲ. ಆಗ ನಾವು ಕೈ ಜೋಡಿಸಲಿಲ್ಲ. ಆದರೆ ಆ ನಂತರದ ಅನೇಕ ದಿನಗಳಲ್ಲಿ ನನ್ನ ಮಾಧ್ಯಮದ ದಾರಿಯಲ್ಲೇ ಅವರು ಸಾಗಿ ಬಂದು ನಮ್ಮ ದಾರಿಗಳು ಸೇರಿಕೊಂಡು, ಅವರ ರಾಜಕಾರಣ, ನಾನು ಮಾಧ್ಯಮ ಒಟ್ಟಾಗಿ ನಡೀತಾ ಹೋದ್ವಿ. ಅವರು ಆಮ್ ಆದ್ಮಿ ಪಕ್ಷದಲ್ಲಿದ್ದಾಗಿನಿಂದ ಹಿಡಿದು ಇಲ್ಲಿ ತನಕ ಅವರ ಹೋರಾಟಗಳನ್ನು, ಅವರ ರಾಜಕೀಯದ ಬದುಕನ್ನು ನೋಡಿಕೊಂಡು ಬಂದಿರೋ ನನಗೆ ಅವರ ಬಗ್ಗೆ ನಿಮಗೇನು ಅನಿಸುತ್ತೆ ರವಿಕೃಷ್ಣ ರೆಡ್ಡಿಯವರ ಬಗ್ಗೆ ಅಂತ ನನಗೆ ಕೇಳಿದರೆ, ನನಗೆ ತಕ್ಷಣಕ್ಕೆ ಹೊಳೆಯೋದು ಒಂದೇ, ಅಚ್ಚರಿ ಅಂತ. ಅವರೊಂದು ವಂಡರ್. ಒಂದಿಷ್ಟು ತುಂಬ ಜನ ಅವರನ್ನು ನಮ್ಮ ಮಾಧ್ಯಮದ ಗೆಳೆಯರೇ ಹುಂಬರು ಅಂತಲೂ ಕರೀತಾರೆ. ಹಾಗೆ ಹುಂಬ ಹೋರಾಟಕ್ಕೆ ಇಳಿದಂಥವರು. ಆ ಹುಂಬ ಹೋರಾಟಗಳಲ್ಲಿ ಸೇಫ್ಟಿ ಕಡಿಮೆ, ಆದರೆ ಅದನ್ನು ಲೆಕ್ಕಿಸದೆ ಮುಂದೆ ಹೋಗ್ತಾ ಇದ್ದಾರೆ. 50 ತುಂಬಿದೆ. ಇದು 50 ಸಾರ್ಥಕ ವರ್ಷಗಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ 50 ಸಾರ್ಥಕ ವರ್ಷಗಳು ಮುಂದೆ ಅವರಿಗೋಸ್ಕರ ಕಾದಿವೆ ಅನ್ನೋ ನಂಬಿಕೆ ನನಗಿದೆ. ಹ್ಯಾಪಿ ಬರ್ಡೇ ರವಿಕೃಷ್ಣ ರೆಡ್ಡಿಯವರೇ. ನೀವು ನಿಮ್ಮ ಹೋರಾಟ ಗೆಲ್ಲಬೇಕು.